ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆಯ ಹಿನ್ನೆಲೆಯಲ್ಲಿ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಹೋಟೆಲ್ ಮುಚ್ಚದೆ ಸೌದೆ ಒಲೆಯ ಬಳಕೆ ಮಾಡೋಕೆ ನಿರ್ಧಾರವನ್ನು ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಸೌದೆ ಒಲೆಯ ಜೊತೆಗೆ ಸೌದೆಗೂ ಕೂಡ ಬೇಡಿಕೆ ಹೆಚ್ಚು ಆಗ್ತಾ ಇದೆ. ನ್ಯೂಸ್ 18ಗೆ ಹೋಟೆಲ್ ಮಾಲೀಕರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಇನ್ನು ಮುಂದೆ ಗ್ಯಾಸ್ ಸಿಗೋವರೆಗೂ ಎಲ್ಲ ಹೋಟೆಲ್ನ ಮಾಲೀಕರು ಕೂಡ ಸೌದೆಯ ಮೊರೆ ಹೋಗಿದ್ದಾರೆ. ಹೀಗಾಗಿ ಸೌದೆಗೂ ಕೂಡ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ನ್ಯೂಸ್ 18ಗೆ ಹೋಟೆಲ್ ಮಾಲೀಕರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕಂತೂ 1 ತಿಂಗಳು 1.5 ತಿಂಗಳವರೆಗೆ ಕಮರ್ಷಿಯಲ್ ಗ್ಯಾಸ್ನ ಅಭಾವ ಹೀಗೆ ಮುಂದುವರಿಯುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ಮಧ್ಯಪ್ರಾಚ್ಯದಲ್ಲಿ ಇದೇ ರೀತಿ ಯುದ್ಧದ ವಾತಾವರಣ ಮುಂದುವರೆದ್ರೆ ಅಲ್ಲಿವರೆಗೂ ನಾವು ಏನು ಮಾಡೋದು? ಕಸ್ಟಮರ್ಸ್ಗೆ ಊಟವನ್ನು ಹಾಕಲೇಬೇಕಾಗತ್ತೆ, ಹೋಟೆಲ್ ನಡಿಬೇಕಾಗತ್ತೆ, ಹೋಟೆಲ್ ನಂಬ್ಕೊಂಡೆ ಒಂದು ಕುಟುಂಬ ಇರುತ್ತೆ, ಒಂದಷ್ಟು ಎಂಪ್ಲಾಯೀಸ್ಗಳಿರ್ತಾರೆ. ಹಾಗಾಗಿ ಹೋಟೆಲನ್ನು ಮುಚ್ಚದೆ ಸೌದೆ ಒಲೆಯನ್ನು ಬಳಕೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಈಗಾಗಲೇ ಸೌದೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಕಟ್ಟಿಗೆ ಒಲೆಯ ಮೊರೆ ಹೋಗಿದ್ದಾರೆ ಹೋಟೆಲ್ನ ಮಾಲೀಕರು. ಮಧ್ಯಪ್ರಾಚ್ಯದಲ್ಲೂ ಹಾಗೂ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಜನರು ಈಗ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಈಗ ವಾಣಿಜ್ಯ ಉದ್ದೇಶಕ್ಕಾಗಿ ಕೊಡುವಂಥ ಏನು ಸಿಲಿಂಡರ್ಗಳಿದೆ ಅದು ಒಂದು 2-3 ದಿನಗಳ ಹಿಂದೆನೇ ಏಜೆನ್ಸಿಯವರು ತಿಳಿಸಿದ್ದಾರೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಸಿಲಿಂಡರ್ ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಅದು ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಇದರಿಂದ ನಾವು ನಮ್ಮನ್ನೇ ನಂಬ್ಕೊಂಡಿರೋಂಥ ಕಾರ್ಮಿಕರುಗಳಿದ್ದಾರೆ ಹಾಗೂ ಸಾರ್ವಜನಿಕರ ವಲಯದಲ್ಲಿ ಕೂಡ ಇದು ಸೇವಾ ಕ್ಷೇತ್ರ ಆಗಿರೋದ್ರಿಂದ ನಾವು ಪರ್ಯಾಯವಾಗಿ ಸೌದೆ ಒಲೆ ಉಪಯೋಗಿಸ್ಕೊಂಡು ಎಲೆಕ್ಟ್ರಿಕ್ ಸ್ಟವ್ನ ಉಪಯೋಗಿಸ್ಕೊಂಡು ಈ ಸರ್ವಿಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಒಂದು ಸ್ಟವ್ಗಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೌದೆ ಒಲೆಗಳಿಗೆ 18,000 ಇದ್ದಿದ್ದು 25,000 ತನಕನೂ ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಆಗಿದೆ. ಮತ್ತು ಸೌದೆಗಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆದರೂ ನಮ್ಮ ಮೆನುವಲ್ಲಿ ಎಲ್ಲ ಐಟಮು ಕೊಡೋಕ್ಕಾಗದೇ ಇರೋದ್ರಿಂದ ಒಂದು 20% ಐಟಮಲ್ಲಿ ಏನು ನಾವು ಫಿಕ್ಸ್ ಮಾಡ್ಕೋತೀವಿ ಅದನ್ನು ಮಾತ್ರ ಕೊಡೋಣ ಅಂತ ಸಾಕಷ್ಟು ಇದನ್ನು ಸರ್ಕಾರ ಈ ಒಂದು ಕಷ್ಟನ ಅರ್ಥ ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ 180ರಿಂದ 200 ಹೋಟೆಲ್ಲು, ಅದರಲ್ಲಿ ರೆಸಾರ್ಟ್ಸು, ಹೋಮ್ ಸ್ಟೇಸು, ಬೇಕ್ರಿ, ಟೀ ಕ್ಯಾಂಟೀನು ಎಲ್ಲ ಕೂಡ ಇನ್ಕ್ಲೂಡ್ ಆಗ್ಬೋದು. ಇದರಿಂದ ಸಾಕಷ್ಟು ವಲಯದಲ್ಲಿ ತೊಂದರೆ ಆಗ್ತಾ ಇದೆ ಸರ್. ಆಗ ಅವರು ನಾವು ಎಷ್ಟೇ ಕೊಡ್ತೀವಿ ಅಂತಂದ್ರು ಅವರು ಸ್ಟಾಕ್ ಇಲ್ಲ ಅಂತಲೇ ಹೇಳಿದ್ರು. ಸೌದೆ ಸಿಗ್ತಾ ಇಲ್ಲ, ಮರಗಳು ಬರ್ತಾ ಇಲ್ಲ. ಇವಾಗ ಏನೇ ಇದ್ರು ಎಲ್ಲ ತಗ ಮರದ ಮಿಲ್ಲಿಂದ ತೆಗೆ ಹೊಡಿತಾರೆ. ನಮ್ಮ ಮರದ ಮಿಲ್ಲಿನಿಂದ ತಕ್ಕದ್ದು ನಾವು ಇದು ಓಡಿಸ್ತಾ ಇದ್ದೀವಿ. ಅವ್ರು ಡೈರೆಕ್ಟಾಗಿ ತಗೊಂಡಿರ್ತಾರೆ. ನಮ್ದು ಏನಿದ್ರು ಮರದ ಮಿಲ್ಲಿನಿಂದ ಸಿಕ್ಕಿದಷ್ಟು ಪೀಸ್ಗಳು ಹಳ್ಳಿಯವ್ರ ತಪ್ಪು ತಕ್ಕದ್ದು ಇಲ್ಲಿ ಆದಷ್ಟು ಮಾರೋದು. ಅದು ಹೊರಗಡೆ ಹೋಯ್ತದ ಸರ್, ಸೌದೆ ಹೊರಗಡೆ ಹೋಯ್ತದ. ಈಗ ಅದು ಸಿಗ್ತಾ ಇಲ್ಲ ಸರಿಗೆ ಹೊರಗಡೆ ಹೋಗೋದು. ನಮ್ಮ ಹತ್ರ ಹೋಟ್ಲ್ಗಳನ್ನವ್ರು ಏನಾದ್ರು ತಪ್ಪಿದ್ರೆ ಬರ್ತಾರೆ, ಮದುವೆಯವ್ರು ಬರ್ತಾರೆ, 1,000 ರೂಪಾಯಿನವ್ರು ಬರ್ತಾರೆ. 100 kg 600 ರೂಪಾಯಿ ಕೊಡ್ತೀವಿ. 10 ಮೀರಿ ಇಂಥ 1,000 ರೂಪಾಯಿನವ್ರು ಬಂದ್ರೆ 550ಕ್ಕೂ ಕೊಡ್ತೀವಿ. ಇಂಥಕ್ಕೆಲ್ಲ ಅವಕಾಶ ಮಾಡಿ ಕೊಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಂದೀಶ್, ಚಾಮರಾಜನಗರದಲ್ಲಿ ಸದ್ಯಕ್ಕೆ ಹೋಟೆಲ್ ಉದ್ಯಮ ಯಾವ ರೀತಿ ನಡೀತಾ ಇದೆ? ಸೌದೆ ಒಲೆಯ ಮೊರೆ ಹೋಗಿದಾರಲ್ಲ, ಸೌದೆಗೆ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ? ಸಾಕಷ್ಟು ಡಿಮ್ಯಾಂಡ್ ಉಂಟಾಗಿದೆ ಸೌದೆ ಒಲೆಗೆ. ಯಾಕಂದ್ರೆ ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ 23 ಏಜೆನ್ಸಿಗಳಿವೆ. 23 ಏಜೆನ್ಸಿಗಳಲ್ಲೂ ಸಹ 700 ಕಮರ್ಷಿಯಲ್ ಸಿಲಿಂಡರ್ಗಳು ಮಾತ್ರ ಬಾಕಿ ಉಳಿದಿದೆ ಅಂತ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಟ್ಟಿದೆ. ಆಗ ಈ 700 ಸಿಲಿಂಡರ್ಗಳನ್ನ ಬೇರೆ ಯಾವುದೋ ಅನಿವಾರ್ಯವಾದ ಕಾರ್ಯಕ್ಕೆ ಮಾತ್ರ ಬಳಸಬೇಕು, ಮತ್ತು ಶಾಲೆಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಬಳಸಬೇಕು ಅಂತ ಒಂದು ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಹಾಗಾಗಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಎದುರಾಗ್ತಾ ಇದೆ. ಹಾಗಾಗಿ ಹೋಟೆಲ್ಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಇದೊಂದು ಸೇವಾ ವಲಯ, ಜೊತೆಗೆ ಸರ್ವಿಸ್ ಓರಿಯೆಂಟೆಡ್ ಮಾಡ್ತಾ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಮುಚ್ಚೋದಿಲ್ಲ ಅಂತ ಹೇಳಿ ಹೋಟೆಲ್ ಮಾಲೀಕರ ಸಂಘದವರು ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಉಳ್ಕೊಂಡಿದೆ ಸಿಲಿಂಡರ್ಗಳು, ಆ ಸಿಲಿಂಡರ್ಗಳು ಮತ್ತು ಸೌದೆ ಇದೆರಡನ್ನೂ ಸೇರಿಸಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಯಾಕೆಂದ್ರೆ ಇದು ಕಾರ್ಮಿಕರಿಗೆ ತೊಂದರೆ ಆಗುತ್ತೆ, ಎಲ್ಲರೂ ಬೇರೆ ಬೇರೆ ಮತ್ತೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸುಮಾರು ಒಂದು 200 ಹೋಟೆಲ್ಗಳು ಬರ್ತವೆ ಚಾಮರಾಜನಗರ ಜಿಲ್ಲೆಯಲ್ಲಿ. ಯಾವ್ದು ಸಹ ಮುಚ್ಚಬಾರ್ದು. ಸೌದೆಯನ್ನು ಉಪಯೋಗಿಸಿಕೊಂಡು ಮತ್ತೆ ಏನು ಉಳ್ಕೊಂಡಿದೆ ಗ್ಯಾಸ್ ಅದನ್ನ ಬಳಸ್ಕೊಂಡು ಒಂದು ಹೋಟೆಲ್ ಉದ್ಯಮವನ್ನು ಮುಂದುವರಿಸಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಈಗ ಟನ್ಗೆ 3,000ಕ್ಕೂ ಹೆಚ್ಚು ರೂಪಾಯಿ ಆಗ್ತಾ ಇದೆ. ಮೊದಲು 1,500 ರೂಪಾಯಿ ಸಿಗ್ತಾ ಇತ್ತು ಒಂದು ಟನ್ ಸೌದೆಗೆ. ಈಗ 3,000 ರೂಪಾಯಿ ಏರಿದೆ. ಅದು ಸಹ ಸಿಗ್ತಾ ಇಲ್ಲ. ಎಲ್ಲ ಕಡೆ ಹೋಟೆಲ್ನವರು ಬುಕ್ ಮಾಡಿಕೊಂಡು ಅದನ್ನ ತಗೊಂಡು ಹೋಗ್ತಿದ್ದಾರೆ. ಹಾಗೆ ಎಲ್ಲೂ ಸೌದೆಗೂ ಸಹ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಮತ್ತೆ ಸೌದೆ ಒಲೆಯನ್ನು ಸಹ ಒಂದು ಏನು ರೆಡಿಮೇಡ್ ಸೌದೆ ಇದೆ ಅದನ್ನ ಬೇರೆ ಬೇರೆ ಕಡೆಯಿಂದ ತರಿಸುವ ಒಂದು ಪ್ರಯತ್ನವನ್ನು ಸಹ ಹೋಟೆಲ್ ಮಾಲೀಕರು ಮಾಡ್ತಾ ಇದ್ದಾರೆ. ಕೊಯಮತ್ತೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಆ ಕಡೆಯಿಂದ ಈ ಸೌದೆ ಒಲೆಯನ್ನು ತರಿಸುವಂತ ಒಂದು ರೆಡಿಮೇಡ್ ಸೌದೆ ಒಲೆಯನ್ನು ತರಿಸುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದರೆ ಈಗ ಒಟ್ಟಾರೆ ಈಗ ಸೌದೆಗೂ ಸಹ ಡಿಮ್ಯಾಂಡ್ ಆಗಿದ್ದು
ಸೌದೆಯೂ ಸಹ ಬೇಡಿಕೆ ಸಾಕಷ್ಟು ಜಾಸ್ತಿ ಆಗಿರೋದ್ರಿಂದ ಅದು ಸಹ ಕೊರತೆ ಎದುರಾಗ್ತಾ ಇದೆ ಅಂತ ಹೇಳ್ಬೋದು ಧನಶ್ರೀ. ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸಿಲಿಂಡರ್ ಸಿಕ್ತಿಲ್ಲ ಅಂತ ಎಲ್ಲರೂ ಕೂಡ ಈಗ ಹೋಟೆಲ್ನ ಮಾಲೀಕರು ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ. ಸೌದೆ ಒಲೆಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಹುಬ್ಬಳ್ಳಿಯಲ್ಲಿ ಸೌದೆ ದರವು ಕೂಡ ಹೆಚ್ಚಿಸಿದ್ದಾರೆ ವ್ಯಾಪಾರಿಗಳು. ಇದೇ ರೈಟ್ ಟೈಮ್ ಅಂತ ಹೇಳ್ಕೊಂಡು ಸೌದೆ ವ್ಯಾಪಾರಸ್ಥರು ಕೂಡ 1 to double ರೇಟ್ ಅನ್ನು ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಹೆಚ್ಚಿನ ದರ ನೀಡಿ ಕಟ್ಟಿಗೆ ತರೋ ಅನಿವಾರ್ಯತೆ ಇದೆ. ಬೇರೆ ವಿಧಿ ಇಲ್ಲದೆ ಕಟ್ಟಿಗೆ ಮೇಲೆ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಬಸವೇಶ್ವರ ಖಾನಾವಳಿ ಮಾಲೀಕರು ಬೇಸರವನ್ನ ಹೊರಹಾಕಿದ್ದಾರೆ. ಕಟ್ಟಿಗೆ ಸೌದೆಯೇ ನಮಗೆ ಗತಿಯಾಗಿ ಹೋಗ್ಬಿಟ್ಟಿದೆ, ಅದರಲ್ಲಿ ನಾವು ಅಡುಗೆ ಮಾಡಬೇಕು. ಇನ್ ಕೇಸ್ ಸೌದೆ ಮಾರಾಟಗಾರರ ಬಳಿ ಹೋಗಿ ಸೌದೆಯನ್ನು ಕೇಳಿದ್ರೆ 1 to double ರೇಟ್ ಹೇಳ್ತಿದ್ದಾರೆ. ಸಿಲಿಂಡರ್ ಸಿಗ್ತಿಲ್ಲ, ಸೊ ಹಾಗಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾಗತ್ತೆ ಅಂತ ಹೇಳ್ಕೊಂಡು ಬಸವೇಶ್ವರ ಖಾನಾವಳಿಯ ಮಾಲೀಕರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗೇನಿಲ್ಲ ಅಂತಾರ ನೋಡ್ತಾ ಇರ್ಬೋದು ಹುಬ್ಬಳ್ಳಿಯ ದೃಶ್ಯಾವಳಿಯನ್ನ. ಅಲ್ಲಿ ಎಲ್ಲರೂ ಕೂಡ ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ಗಳು, ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಅದರಲ್ಲೂ ಕೆಲವರು ಬೇಕಂತಾನೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋಕೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸೇಲ್ ಮಾಡುವಂಥದ್ದು, 2,000 ರೂಪಾಯಿಗೆ ಸಿಗುವಂಥದ್ದು 4,000, 5,000, 6,000 ಅಂತ ಹೇಳ್ಕೊಂಡು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ. ಸೌದೆ ಒಲೆಯ ಮೊರೆ ಹೋದ್ರೂ ಕೂಡ ಅಲ್ಲಿ ಸೌದೆ ಬೇಕಲ್ವಾ, ಸೌದೆಯ ವ್ಯಾಪಾರಸ್ಥರ ಹತ್ರ ದುಡ್ಡು ಕೇಳಿದ್ರೆ 1 to double ಹೇಳ್ತಾ ಇದ್ದಾರಂತೆ.